ಪರೀಕ್ಷೆ 2023ಕ್ಕಾಗಿ ಸಮಾಜ ವಿಜ್ಞಾನದಲ್ಲಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಪ್ಲೋಡನ್ನು ಮಾಡ್ತಾ ಇದ್ದೀವಿ ಕೀ ಉತ್ತರಗಳೊಂದಿಗೆ. ಸೊ ಇಲ್ಲಿ ಕೂಡ 20 ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ, 20 ಅಂಕಗಳ ಋಣಾತ್ಮಕವನ್ನು ಉತ್ತರವನ್ನು ಬೇಯಿಸ್ತಕ್ಕಂಥ ಪ್ರಶ್ನೆಗಳಿದ್ದಾವೆ. ಈ ಥರದ ಅಭ್ಯಾಸ ಪತ್ರಿಕೆಗಳನ್ನು ನಾವು ಎಲ್ಲ ವಿಷಯಗಳಲ್ಲಿ ಅಪ್ಲೋಡ್ಗಳನ್ನು ಮಾಡಿದ್ದೀವಿ. ಹಿಂದಿನ ವಿಡಿಯೋ ನೋಡದಿದ್ದರೆ 5 ಮತ್ತು 8ನೇ ತರಗತಿ ಮೂಲ್ಯಾಂಕನ ಪರೀಕ್ಷೆ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಿಮ್ಮ 8ನೇ ತರಗತಿಗೆ ಬೆನಿಫಿಟ್ ಆಗ್ತಕ್ಕಂಥ ಹಿಂದಿ, ವಿಜ್ಞಾನ, SS ಎಲ್ಲ ಕಲಿಕಾ ಹಾಳೆಗಳ ಉತ್ತರಗಳು ಸಹಿತ ಇದ್ದಾವೆ. ಒಂದ್ಸರಿ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ ಭೇಟಿ ಕೊಡಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ. ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಶುರು ಮಾಡೋಣ. ಸಮಾಜ ವಿಜ್ಞಾನದಲ್ಲಿ ಅಭ್ಯಾಸ ಪತ್ರಿಕೆ ಪ್ರಶ್ನೆ ಮತ್ತು ಉತ್ತರ. ಗಾಂಧಾರ ಶಿಲ್ಪಕಲೆಯು ಇವರಿಂದ ವಿಕಸಿತಗೊಂಡಿತು ಅಂತ ಕೇಳಿದ್ದಾರೆ. ಸೊ ಮೌರ್ಯರು, ಕುಶಾನರು, ಗಂಗರು, ಕದಂಬರು. ಸರಿಯಾದ ಉತ್ತರ ಕುಶಾನರ ಕಾಲದಲ್ಲಿ ಗಾಂಧಾರ ಶಿಲ್ಪಕಲೆ ವಿಕಾಸ ಆಗಿತ್ತು. ಪ್ರಶ್ನೆ 2, ಅಶೋಕನ ಕಾಲದ ದಕ್ಷಿಣ ಭಾರತದ ರಾಜಧಾನಿ ಕೇಳಿದ್ದಾರೆ. ಪಾಟಲಿಪುತ್ರ, ತಕ್ಷಶಿಲ, ಸುವರ್ಣಗಿರಿ, ಉಜ್ಜಯಿನಿ. ಸರಿಯಾದ ಉತ್ತರ ಇತ್ತು ಸುವರ್ಣಗಿರಿ ಅಂತಕ್ಕಂಥದ್ದು. ಪ್ರಶ್ನೆ 3, ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಅರಸ ಯಾರು? ಕನಿಷ್ಕ, ಬಿಂದುಸಾರ, ಹಾಲರಾಜ, ಶಿಮುಖ. ಸೊ ಮೌರ್ಯ ಸಾಮ್ರಾಜ್ಯದ ಪ್ರಮುಖ ಅರಸ ಬಿಂದುಸಾರ. ಪ್ರಶ್ನೆ 4, ಕಾಳಿದಾಸ ಸರ್ವಶ್ರೇಷ್ಠ ವಿಜ್ಞಾನಿಗಳಿಗೆ ಈ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದೆ. ಪರಮವೀರ, ಧನ್ವಂತರಿ, ಆರ್ಯಭಟ, ಅಶೋಕ ಚಕ್ರ. ಸರಿಯಾದ ಉತ್ತರ ಸಿ ಆರ್ಯಭಟ. ಪ್ರಶ್ನೆ 5, ವರ್ಧನರ ಕಾಲದಲ್ಲಿ ಮಹಾಸಂಧಿ ವಿಗ್ರಹ ಈ ಕ್ಷೇತ್ರದ ಜವಾಬ್ದಾರಿ ಹೊಂದಿದ್ದ. ಕಂದಾಯ, ಶಿಕ್ಷಣ, ಸೈನ್ಯ, ಅನುಸಂಧಾನ. ಸರಿಯಾದ ಉತ್ತರ ಬರ್ತದ ವಿದ್ಯಾರ್ಥಿಗಳೇ ಅನುಸಂಧಾನ ಅಂತಕ್ಕಂಥದ್ದು ರೈಟ್ ಆನ್ಸರ್. ಪ್ರಶ್ನೆ 6, ಗಾಥಾ ಸಪ್ತಸತಿ ಗ್ರಂಥ ಬರೆದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಭೋಜಪಾಲ, ಹಾಲರಾಜ, ಚರಕ, ಚಾಣಕ್ಯ. ಸರಿಯಾದ ಉತ್ತರ ಹಾಲರಾಜ ಬರೆದಿದ್ದು ಗಾಥಾ ಸಪ್ತಶತಿ. ಪ್ರಶ್ನೆ 7, ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹ ನಿರ್ಮಿಸಿದವರು ಡ್ಯಾಶ್ ಅಂತ ಕೇಳಿದ್ದಾರೆ. ಪುಲಕೇಸಿ, ಚಂದ್ರಗುಪ್ತ, ಚಾವುಂಡರಾಯ, ಅಶೋಕ. ಸರಿಯಾದ ಉತ್ತರ ಚಾವುಂಡರಾಯ ಶ್ರವಣ ಬೆಳಗೊಳದ ಗೊಮ್ಮಟೇಶ್ವರ ವಿಗ್ರಹವನ್ನು ನಿರ್ಮಾಣ ಮಾಡಿದ್ದ. ಪ್ರಶ್ನೆ 8, ಹೇಳಿಕೆ ಮತ್ತು ಪ್ರತಿಪಾದನೆಗಳು ಇದ್ದಾವೆ. ಹೇಳಿಕೆ ಇರೋದು ಕದಂಬ ಮನೆತನದ ಸ್ಥಾಪಕ ಮಯೂರವರ್ಮ. ಬನವಾಸಿ ಅನ್ನೋದು ಕದಂಬರ ರಾಜಧಾನಿ. ಸೊ ಎ ಅಲ್ಲಿ ಹೇಳಿಕೆ ಎ ತಪ್ಪಿದೆ, ಬಿ ಅಲ್ಲಿ ಆರ್ ಸರಿ ಇದೆ, ಸಿ ಅಲ್ಲಿ ಎ ಮತ್ತು ಆರ್ ಎರಡೂ ಸರಿ ಇದ್ದಾವೆ, ಡಿ ಅಲ್ಲಿ ಎ ಮತ್ತು ಎ ಸರಿ ಆದರೆ ಆರ್ ತಪ್ಪಿದೆ. ಬಟ್ ರೈಟ್ ಆನ್ಸರ್ ಬಂದುಬಿಟ್ಟು ಸಿ, ಎ ಮತ್ತು ಆರ್ ಎರಡೂ ಸರಿ ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ 9, ಹುಯನ್ ಸಾಂಗ್ ಈ ಮನೆತನಕ್ಕೆ ಭೇಟಿ ಕೊಟ್ಟಿದ್ದ ಅಂತ ಕೇಳಿದ್ದಾರೆ. ಕದಂಬರು, ಶಾತವಾಹನರು, ಬಾದಾಮಿ ಚಾಲುಕ್ಯರು, ರಾಷ್ಟ್ರಕೂಟರು. ಸರಿಯಾದ ಉತ್ತರ ಬರ್ತದ ಬಾದಾಮಿ ಚಾಲುಕ್ಯರು ಅಂತಕ್ಕಂಥದ್ದು. ಪ್ರಶ್ನೆ 10, ಅಮೋಘ ವರ್ಷನ ಕುರಿತು ಜಗತ್ತಿನ 4 ಪ್ರಬಲ ಚಕ್ರವರ್ತಿಗಳಲ್ಲಿ ಒಬ್ಬನೆಂದಿದ್ದಾನೆ ಎಂದು ಹೇಳಿದ ಅರಬ್ ಪ್ರವಾಸಿ ಅಂತ ಕೇಳಿದ್ದಾರೆ. ಸುಲೈಮಾನ, ಹುಯನ್ ಸಾಂಗ, ಬರ್ಬೂಸಾ, ಖುಸ್ರೋ ಅಂತ ಕೇಳಿದ್ದಾರೆ. ಅರಬ್ ಪ್ರವಾಸಿ ಅಂದರೆ ಅಥವಾ ಸುಲೈಮಾನೇ ಆಗಿರ್ತಾನೆ. ಪ್ರಶ್ನೆ 11, ಹೊಯ್ಸಳರ ಪ್ರಸಿದ್ಧ ದೊರೆ ಯಾರಂತ ಕೇಳಿದ್ದಾರೆ. ನೃಪಕಾಮ, ದಂತಿದುರ್ಗ, ವಿಷ್ಣುವರ್ಧನ, ಇಮ್ಮಡಿ ಪುಲಿಕೇಸಿ. ಸರಿಯಾದ ಉತ್ತರ ವಿಷ್ಣುವರ್ಧನ ಹೊಯ್ಸಳರ ಪ್ರಸಿದ್ಧ ದೊರೆ ಆಗಿದ್ದ. ಮುಂದಿನ ಪ್ರಶ್ನೆ 12, ಈ ಚಿತ್ರದಲ್ಲಿರುವ ದೇವಾಲಯಗಳನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಕೇಶವ, ಕಾಶಿ ವಿಶ್ವೇಶ್ವರ ದೇವಾಲಯ, ಮಧುಕೇಶ್ವರ ದೇವಾಲಯ, ಹೊಯ್ಸಳೇಶ್ವರ ದೇವಾಲಯ. ಸರಿಯಾದ ಉತ್ತರ ಬರ್ತದ ವಿದ್ಯಾರ್ಥಿಗಳೇ ಈ ಚಿತ್ರದಲ್ಲಿ ಕಾಶಿ ವಿಶ್ವೇಶ್ವರ ದೇವಾಲಯ ಲಕ್ಕುಂಡಿಯಲ್ಲಿರ್ತಕ್ಕಂಥ ದೇವಾಲಯ. 13ರಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಲಿಕ್ಕೆ ಹೇಳಿದ್ದಾರೆ. ಶಬ್ದಮಣಿ ದರ್ಪಣ ಕೇಶಿರಾಜ, ಯಶೋಧರ ಚರಿತೆ ಜನ್ನ, ಗಿರಿಜಾ ಕಲ್ಯಾಣ ಹರಿಹರ, ಹರಿಶ್ಚಂದ್ರ ಕಾವ್ಯ ರನ್ನ. ಸೊ ರನ್ನ ಬರೆದಿದ್ದು ಒಂದೇ, ಸಾಹಸ ಭೀಮ ವಿಜಯ. ಸೊ ಡಿ ಆಪ್ಷನ್ ಇದು ತಪ್ಪಾಗಿರ್ತಕ್ಕಂಥ ಜೋಡಿ. ಪ್ರಶ್ನೆ 14, ಸಂವಿಧಾನದ ಈ ತಿದ್ದುಪಡಿಗಳ ಮೂಲಕ ಪಂಚಾಯತ್ ರಾಜ್ ವ್ಯವಸ್ಥೆಯ ಇತಿಹಾಸದಲ್ಲಿ ಒಂದು ಮೈಲುಗಲ್ಲಾಗಿದೆ. ಸೊ ಉತ್ತರ ಬರ್ತದ ವಿದ್ಯಾರ್ಥಿಗಳೇ 73 ಮತ್ತು 74ನೇ ತಿದ್ದುಪಡಿ ಅಂತಕ್ಕಂಥದ್ದು ಸರಿ ಉತ್ತರ. ಪ್ರಶ್ನೆ 15, ಗ್ರಾಮ ಸಭೆಯು ಪ್ರತಿ ಡ್ಯಾಶ್ ನಡೆಯಬೇಕು ಅಂತ ಕೇಳಿದ್ದಾರೆ. ಉತ್ತರ 6 ತಿಂಗಳಿಗೊಮ್ಮೆ ಗ್ರಾಮ ಸಭೆ ನಡೆಯಲೇಬೇಕು. ಪ್ರಶ್ನೆ 16,
ಗ್ರಾಮ ಪಂಚಾಯಿತಿ ಸದಸ್ಯರು ಡ್ಯಾಶ್ ಮತದಾರನಿಗೆ ಒಬ್ಬ ಪ್ರತಿನಿಧಿ ಆಯ್ಕೆ ಆಗ್ತಾನೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 400. ಪ್ರಶ್ನೆ 17. ಈ ಪ್ರದೇಶವು ಮೀನುಗಾರಿಕೆ, ಜಲಚರ, ಕೃಷಿ, ನೌಕಾಯಾನ ಉತ್ಪಾದನೆಗೆ ಪ್ರಾಮುಖ್ಯತೆ ಪಡೆದಿದೆ ಅಂತ ಕೇಳಿದ್ದಾರೆ. ಉತ್ತರ ಬರೋದು ಖಂಡಾವರಣ ಪ್ರದೇಶ ಅಂತಕ್ಕಂಥದ್ದು ಸರಿಯಾದ ಉತ್ತರ. ಪ್ರಶ್ನೆ 18. ಚಾಲೆಂಜರ್ ತಗ್ಗು ಇದು ಒಂದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಳವಾಗಿರುವ ಸ್ಥಳ. ಪ್ರಶ್ನೆ 19. ಆಮ್ಲೀಯ ಮಳೆಯ ದುಷ್ಪರಿಣಾಮ ಕೇಳಿದ್ದಾರೆ. ಆಮ್ಲ ಮಳೆಯ ದುಷ್ಪರಿಣಾಮಗಳಲ್ಲಿ ಉತ್ತರ ಬರ್ತದ ಜಲಚರಗಳ ನಾಶ ಅಂತಕ್ಕಂಥದ್ದು ಸರಿ ಉತ್ತರ. ಬಹು ಆಯ್ಕೆಗಳಲ್ಲಿ ಕಡೆ ಪ್ರಶ್ನೆ ಇತ್ತು. ರಸಗೊಬ್ಬರಗಳು, ಕೀಟನಾಶಕಗಳನ್ನು ವಿವೇಕತೆಯಿಂದ ಬಳಸುವುದು ಈ ಕೆಳಗಿನ ಯಾವ ಅಂಶ ಪ್ರತಿನಿಧಿಸ್ತದೆ ಅಂತ ಕೇಳಿದ್ದಾರೆ. ಮಣ್ಣಿನ ಮಾಲಿನ್ಯದ ನಿಯಂತ್ರಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ವಿವರಣಾತ್ಮಕ ಮಾದರಿ ಬೇಯಿಸ್ತಕ್ಕಂಥ ಪ್ರಶ್ನೆಗಳಲ್ಲಿ 21. ಅಶೋಕ ಕಾಲದ ಪ್ರಮುಖ ನಗರಗಳನ್ನು ಹೆಸರಿಸಬೇಕು ಅಥವಾ ಕನಿಷ್ಕನ ಧಾರ್ಮಿಕ ಸಾಧನೆಗಳನ್ನು ತಿಳಿಸಬೇಕು. 22ನೇ ಪ್ರಶ್ನೆ, ಎಲ್ಲೋರದ ಕೈಲಾಸನಾಥ ದೇವಾಲಯ ಕುರಿತು ಬರೀಬೇಕು ಅಥವಾ ಈ ಪ್ರಮುಖ ರಾಜಮನೆತನಗಳ ಪ್ರಮುಖ ಘಟನೆಗಳನ್ನು ಕೆಳಗೆ ಕೊಟ್ಟಿದ್ದಾರೆ, ಕಾಲಾನುಕ್ರಮದಲ್ಲಿ ಗುರುತಿಸಬೇಕು. ವಿಕ್ರಮ ಶಕೆ, ಗುಪ್ತ ಶಕೆಯ ಶಕಯುಗ. 23. ಚೋಳರು ಉತ್ತಮವಾದ ಗ್ರಾಮಾಡಳಿತ ವ್ಯವಸ್ಥೆಯನ್ನು ಹೊಂದಿದ್ರು, ಈ ಹೇಳಿಕೆಯನ್ನು ಸಮರ್ಥಿಸಿರಿ ಅಥವಾ ಸ್ಮಾರಕಗಳ ಸಂರಕ್ಷಣೆಯಲ್ಲಿ ನಮ್ಮ ಪಾತ್ರವೇನು. 24ನೇ ಪ್ರಶ್ನೆ, ಗ್ರಾಮ ಪಂಚಾಯಿತಿ ರಚನೆ ಕುರಿತು ಬರೆಯಿರಿ ಅಥವಾ ನಗರ ಪಾಲಿಕೆಯಿಂದ ದೊರೆಯುವ ಸೌಲಭ್ಯಗಳನ್ನು ಪಟ್ಟಿ ಮಾಡಿ. 25. ಓಝೋನ್ ಪದರ ಕ್ಷೀಣತೆಗೆ ಕಾರಣಗಳಾವುವು ಅಥವಾ ಈ ಚಿತ್ರದಲ್ಲಿರುವ ಜಲಪಾತ ಹೆಸರಿಸಿ, ಯಾವ ನದಿಗೆ ಈ ಜಲಪಾತ ಸೃಷ್ಟಿಸಿದೆ ಅಂತ ಬರೀರಿ. ಮುಂದಿನ ಪ್ರಶ್ನೆ 26. ಎರಡನೇ ಚಂದ್ರಗುಪ್ತನ ಯುದ್ಧಗಳಿಗಿಂತ ಸಾಹಿತ್ಯ ಹಾಗೂ ಕಲೆಗೆ ನೀಡಿದ ಪೋಷಣೆ ಸ್ಮರಣೀಯ ಹೇಗೆ ತಿಳಿಸಿ ಅಥವಾ ನಳಂದ ವಿಶ್ವವಿದ್ಯಾಲಯದ ಕುರಿತು ವಿವರಿಸಿ. 27. ಇಮ್ಮಡಿ ಪುಲಿಕೇಶಿಯ ಸಾಧನೆಗಳನ್ನು ತಿಳಿಸಿ ಅಥವಾ ಉಬ್ಬರ ವಿಳಿತಗಳ ಉಪಯೋಗಗಳು ಯಾವುವು. ದಕ್ಷಿಣ ಭಾರತದ ಭೂಪಟವನ್ನು ರಚಿಸಿ ಅದರಲ್ಲಿ ಮಳಖೇಡ, ಅಜಂತ, ಥಾನೇಶ್ವರ ಈ ಸ್ಥಳಗಳನ್ನು ಗುರುತಿಸಬೇಕು ಅಥವಾ ಭಾರತದ ಭೂಪಟವನ್ನು ಬರಿಬೇಕು, ಅದರಲ್ಲಿ ನರ್ಮದಾ, ಕಳಿಂಗ, ಮಷ್ಕಿ ಸ್ಥಳಗಳನ್ನು ಗುರುತಿಸಬೇಕು ಅನ್ನೋದು ಪ್ರಶ್ನೆ ಪತ್ರಿಕೆ ಇತ್ತು. ಸೊ ವಿಡಿಯೋವನ್ನು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಸೊ ನಾನು ನಿಮಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸದಾಗಿರ್ತಕ್ಕಂಥ ವಿಡಿಯೋದಲ್ಲಿ. ಅಲ್ಲಿಯವರೆಗೂ